ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ, ಅದರಲ್ಲೂ ವಿಶೇಷ ಅಂದರೆ ಈ ವರ್ಷ ಮೊದಲನೇ ತಿಂಗಳೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಹಾಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು, ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಂಕಷ್ಟಹರ ಚತುರ್ಥಿ ಬರುತ್ತೆ. ಅದರಲ್ಲಿ ವಿಶೇಷ ಅಂದರೆ ಮಂಗಳವಾರದ ದಿವಸ ಬರುವಂಥ ಸಂಕಷ್ಟಹರ ಚತುರ್ಥಿ. ಯಾಕಂದರೆ ಮಂಗಳವಾರದ ದಿವಸ ಬರುವಂಥ ಸಂಕಷ್ಟಹರ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ನೀವು ಪ್ರತಿ ತಿಂಗಳು ಬರುವಂಥ ಸಂಕಷ್ಟಿ ಪೂಜೆ ಮಾಡದೇ ಇದ್ರೂ ಕೂಡ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ವರ್ಷ ಇಡೀ ಮಾಡಿದಂತಹ ಸಂಕಷ್ಟಹರ ಚತುರ್ಥಿಯ ಫಲವನ್ನು ನೀವು ಪಡಿಬೋದು. ಅಷ್ಟೇ ಅಲ್ಲ, 21 ಸಂಕಷ್ಟಹರ ಚತುರ್ಥಿಗಳು ಆಚರಣೆ ಮಾಡಿದಂತಹ ಫಲವನ್ನು ಪಡಿಬೋದು ಅಂತ ಹೇಳ್ತಾರೆ. ಹಾಗಾಗಿನೇ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಇನ್ನು ಈ ವರ್ಷ 2026ರಲ್ಲಿ ವಿಶೇಷ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ 3 ಸಲ ಬಂದಿದೆ. ವರ್ಷದಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಒಂದು ಸಲ ಬರೋದೇ ಅಪರೂಪ. ಅದರಲ್ಲಿ ಈ ವರ್ಷ 3 ಸಲ ಬಂದಿರೋದು ಇನ್ನೂ ವಿಶೇಷ ಅಂತ ಹೇಳ್ಬೋದು. ಅದರಲ್ಲೂ ಮೊದಲನೇ ತಿಂಗಳೇ ಬಂದಿದೆ. ಹಾಗಾದರೆ ಬನ್ನಿ, ಈ ವರ್ಷ ಮೊದಲನೇ ತಿಂಗಳು ಅಂದರೆ ಜನವರಿಯಲ್ಲಿ ಬಂದಿರುವಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವತ್ತು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜನವರಿ ತಿಂಗಳಿನಲ್ಲಿ ಬಂದಿರುವಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿ ಜನವರಿ 6ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಸಂಕಷ್ಟಹರ ಚತುರ್ಥಿಯ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಜನವರಿ 6ನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ 8:01 ಆರಂಭವಾಗಿ ಜನವರಿ 7ನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ 6:52 ಅಂತ್ಯವಾಗತ್ತೆ. ಸಂಕಷ್ಟಹರ ಚತುರ್ಥಿನ ಯಾವಾಗಲೂ ನಾವು ಚಂದ್ರ ಉದಯ ಆಗುವಂಥ ತಿಥಿ ಯಾವ ಸಮಯದಲ್ಲಿ ಬಂದಿರುತ್ತೋ ಅದನ್ನು ನೋಡಿಕೊಂಡು ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿ ಜನವರಿ 6ನೇ ತಾರೀಕು ಮಂಗಳವಾರದ ದಿವಸನೇ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗಿದೆ. ಮಂಗಳವಾರದ ದಿವಸ ಬಂದಿರೋದ್ರಿಂದ ವಿಶೇಷವಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಕೇಳೋದಾದರೆ ಜನವರಿ 6ನೇ ತಾರೀಕು ಮಂಗಳವಾರದ ದಿವಸ ರಾತ್ರಿ 9:10 ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ. ಆ ಸಮಯದ ಹಿಂದೂ ಮುಂದೆ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಅರ್ಧ ಗಂಟೆ ಆದ ನಂತರ ನೀವು ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನಿಮ್ಮ ಉಪವಾಸವನ್ನು ನೀವು ಅಂತ್ಯಗೊಳಿಸ್ಬೋದು. ನೀವೇನಾದರೂ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡ್ತಾ ಇದ್ರೆ ಪ್ರತಿ ತಿಂಗಳು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಬೋದು. ಹೊಸದಾಗಿ ಆಚರಣೆ ಮಾಡೋರು ಅವತ್ತಿನ ದಿವಸ ಬೆಳಗ್ಗೆನೆ ತಲೆ ಸ್ನಾನ ಮಾಡಿಕೊಂಡು ದೇವರ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಇದ್ದು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಹಣ್ಣು ಅಥವಾ ಹಾಲನ್ನು ಸೇವನೆ ಮಾಡಿ ಉಪವಾಸ ಇರ್ಬೋದು, ಅಥವಾ ಪೂರ್ತಿಯಾಗಿ ನೀರನ್ನು ಮಾತ್ರನೇ ಸೇವನೆ ಮಾಡಿ ಕೂಡ ಉಪವಾಸ ಇರ್ಬೋದು. ರಾತ್ರಿ ನೀವು ಚಂದ್ರನನ್ನು ದರ್ಶನ ಮಾಡಿ ಅನಂತರನೇ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ. ಇನ್ನು ಸರಳವಾಗಿ ಗಣಪತಿಗೆ 21 ಗರಿಕೆಗಳನ್ನು ಅರ್ಪಿಸಿ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಸುಮಾರು ವಿಡಿಯೋಗಳಲ್ಲಿ ನಾನು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಪೂಜೆ ಇರ್ಬೋದು ಅಥವಾ ಪ್ರತಿ ತಿಂಗಳು ಬರುವಂಥ ಸಂಕಷ್ಟಹರ ಚತುರ್ಥಿಯ ಪೂಜೆ ಆಗಿರ್ಬೋದು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ ಪೂಜೆ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಬಂದಿರುವಂಥ ಮೊಟ್ಟ ಮೊದಲ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಚಂದ್ರೋದಯ ಯಾವಾಗ ಆಗುತ್ತೆ ಅನ್ನೋದೆಲ್ಲವುದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.